ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, LPG ಆ್ಯಂಡ್ ಜೆಟ್ ಫ್ಯೂಯಲ್ ಪ್ರೈಸ್ ಹೈಕ್. ವಾಣಿಜ್ಯ LPG ಅಂತ ನಾವೇನು ಕರಿತೇವೆ, ಕಮರ್ಷಿಯಲ್ LPG, ಅದರ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಪ್ರೈಸ್ ಆಫ್ ಕಮರ್ಷಿಯಲ್ LPG ಸಿಲಿಂಡರ್ಸ್ 19 kg ಇರುತ್ತವಲ್ವ, ಅದು ಇನ್ಕ್ರೀಸ್ಡ್ ಬೈ 195 to 218 rupees. ಮೊದಲು ಇರುವಂತಹ ಬೆಲೆಗಿಂತ 195ರಿಂದ 218 ರೂಪಾಯಿಯಷ್ಟು ಏರಿಕೆ ಆಗ್ತಾ ಇದೆ. ಅಂದರೆ ಈಗ ಟೋಟಲ್ ಕಾಸ್ಟು ದೆಹಲಿಯಲ್ಲಿ ಎಲ್ಲ ಅದೆಲ್ಲ ಎಷ್ಟು ತಲುಪಿದೆ ಅಂತಂದರೆ 2078 ಅಷ್ಟು ರೂಪಾಯಿಗೆ. ಮೊದಲಿರೋದಕ್ಕಿಂತ ಸುಮಾರು 218 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಇನ್ನು ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಕರಿತೇವೆ, ATF, ವಿಮಾನದ ಇಂಧನ, ದೇಶೀಯ ವಿಮಾನಗಳ ಇಂಧನ ಬೆಲೆ, ಡೊಮೆಸ್ಟಿಕ್ ಫ್ಲೈಟ್ಸ್ 9%, ಇದರ ಬೆಲೆ 9% ಅಷ್ಟು ಜಾಸ್ತಿ ಆಗಿದೆ. ಪ್ರೈಸಸ್ ಫಾರ್ ಇಂಟರ್ನ್ಯಾಷನಲ್ ಆ್ಯಂಡ್ ಚಾರ್ಟರ್ಡ್ ಫ್ಲೈಟ್ಸ್ ಮೋರ್ ದೆನ್ ಡಬಲ್ಡ್, ಅವರು 115%ಗಿಂತ ಈಗ ಜಾಸ್ತಿ ಆಗ್ತಾ ಇದೆ. ಇಂಟರ್ನ್ಯಾಷನಲ್ಲು ಚಾರ್ಟರ್ಡ್ ಫ್ಲೈಟ್ಸ್ಗಳ ಒಂದು ಪ್ರೈಸ್, ಆ ಒಂದು ಇಂಧನ ಬೆಲೆ. ಇನ್ನು ಯಾಕೆ ಈಗ ಆಗ್ತಾ ಇದೆ ನೋಡಿ, ಕಾರಣ ಅಂತೂ ಗೊತ್ತೇ ಇದೆ ನಿಮಗೆ. ಜಾಗತಿಕವಾಗಿ ಉಂಟಾಗಿರುವಂತಹ ಆಯಿಲ್ ಕ್ರೈಸಿಸ್ ಡ್ಯೂ ಟು ದಿ US-Iran ಕಾನ್ಫ್ಲಿಕ್ಟ್ and disruptions in the Strait of Hormuz. Global oil supply has dropped, causing price shock. ಅಲ್ಲಿ ಆ ಸಮುದ್ರ ಮಾರ್ಗದಲ್ಲಿ ಅಡಚಣೆ ಉಂಟಾಗಿರೋದ್ರಿಂದ ತೈಲ ಪೂರೈಕೆ ಕಡಿಮೆಯಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಯಾವತ್ತು ಎಕನಾಮಿಯಲ್ಲಿ ನಿಮ್ಗೆ ಗೊತ್ತಿರುವಂಥ ವಿಷಯನೇ. ಸಪ್ಲೈ ಕಡಿಮೆ ಆಗ್ತಾ ಇದೆ, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅವಾಗ ಏನಾಗುತ್ತೆ, ಪ್ರೈಸ್ ರೈಸ್ ಆಗುತ್ತೆ. ಇನ್ನು ಭಾರತದಲ್ಲಿ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಅಂತ ನಾವೇನು ಕರಿತೇವೆ, ಸರ್ಕಾರದ ತೈಲ ಕಂಪನಿಗಳು ಸಂಪೂರ್ಣವಾಗಿ ಜನರಿಗೆ ಹೊರೆನ ವರ್ಗಾಯಿಸದೆ ತಾವೇ ಭರಿಸ್ತಾ ಇವೆ. ಆರ್ ಅಬ್ಸಾರ್ಬಿಂಗ್ ಪಾರ್ಟ್ ಆಫ್ ದಿ ಕಾಸ್ಟ್. ಆದರೆ ಬರ್ಡನ್ ಈಗ ಯಾರ ಮೇಲೆ ಹೋಗ್ತಾ ಇದೆ, ಕಮರ್ಷಿಯಲ್ ಯೂಸರ್ಸ್, ಗೃಹ ಬಳಕೆ ಅಲ್ಲ, ವಾಣಿಜ್ಯ ಬಳಕೆ. ಹೋಟೆಲ್ಗಳು ಈಗ ನೋಡಿರ್ಬೋದು ನೀವಲ್ವಾ, ತುಂಬ ಕಡೆ ಆ ರೀತಿಯಾದಂಥ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಕಮರ್ಷಿಯಲ್ ಯೂಸರ್ಗಳಿಗೆ ಹೆಚ್ಚು ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನು ಟು ಪ್ರೊಟೆಕ್ಟ್ ಕಾಮನ್ ಪೀಪಲ್, ಪ್ರೈಸಸ್ ಫಾರ್ ಡೊಮೆಸ್ಟಿಕ್ LPG 14.2 kg ಡೊಮೆಸ್ಟಿಕ್ LPG ಇರ್ತಾವಲ್ವ, ಅದರ ಪ್ರೈಸು ರಿಮೇನ್ ಅನ್ಚೇಂಜ್ಡ್, ಯಾವುದೇ ಬದಲಾವಣೆ ಆಗಿಲ್ಲ ಪ್ರೈಸ್ನಲ್ಲಿ. ಮತ್ತು ರೈಸಿಂಗ್ ಫ್ಯೂಯಲ್ ಪ್ರೈಸಸ್ ಲೀಡ್ ಟು ಮೋರ್ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್ ಫುಡ್ ಆ್ಯಂಡ್ ಹೈಯರ್ ಏರ್ ಫೇರ್. ಇಂಧನ ಬೆಲೆ ಏರಿಕೆ ಆಗಿರೋದ್ರಿಂದ ಹೋಟೆಲ್ನಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಪದಾರ್ಥಗಳ ಬೆಲೆ ಮತ್ತು ವಿಮಾನದ ಪ್ರಯಾಣದ ದರ ಹೆಚ್ಚಾಗ್ತಾ ಇದೆ. ಕಾಸ್ಟ್ ಪುಷ್ ಹಣದುಬ್ಬರ ಅಂತ ಕರೀತೇವೆ. ಅಂತಂದರೆ ಡೀಟೇಲ್ ಆಗಿ ನೋಡೋದಾದರೆ ವೆಚ್ಚ ಪ್ರೇರಿತ ಹಣದುಬ್ಬರ ಅಂತ ಕರಿಬಹುದು. ಯಾವುದೇ ವಸ್ತುವನ್ನು ತಯಾರಿಸಲಿಕ್ಕೆ ಏನು ಬೇಕು, ರಾ ಮಟೀರಿಯಲ್ಸ್ ಬೇಕು, ಕಚ್ಚಾ ವಸ್ತುಗಳು ಬೇಕು. ಕಚ್ಚಾ ವಸ್ತುಗಳಲ್ಲಿ ಇಂಧನ ಸಹ ಇರುತ್ತೆ, ವಿದ್ಯುತ್ ಸಹ ಇರುತ್ತೆ. ಇಂಧನ, ವಿದ್ಯುತ್ ಇಲ್ಲದೆ ಒಂದು ಮಟೀರಿಯಲನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಇಂಧನಕ್ಕೆ, ವಿದ್ಯುತ್ತಿಗೆ ಕೊರತೆ ಎದುರಾಗ್ತಾ ಇದೆ. ಕೊರತೆ ಎದುರಾಗಿರೋದ್ರಿಂದ ಬೆಲೆ ಏರುತ್ತೆ. ಇಲ್ಲಿ ಆ ಕಚ್ಚಾ ವಸ್ತುಗಳ ಬೆಲೆ ಏರಿರೋದ್ರಿಂದ ಫೈನಲ್ ಪ್ರಾಡಕ್ಟ್, ಸಿದ್ಧ ವಸ್ತು ಅಂತ ಏನು ಕರಿತೇವೆ, ಅಂತಿಮ ವಸ್ತು ಅಂತ ಏನು ಕರಿತೇವೆ, ಅದರ ಬೆಲೆನೂ ಏರುತ್ತೆ ಅಲ್ವಾ. ಇಲ್ಲಿ ತನಕ ಆಗಿರೋ ಖರ್ಚನ್ನೆಲ್ಲ ಅವರು ಇನ್ಕ್ಲೂಡ್ ಮಾಡಿ ಫೈನಲ್ ಪ್ರಾಡಕ್ಟಿನ ಬೆಲೆಯನ್ನು ನಿರ್ಧರಿಸಿರ್ತಾರೆ. ಈಗ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಅವ್ರೇನು ಮಾಡ್ತಾರೆ, ಊಟದ ಒಂದು ಪ್ರೈಸನ್ನು, ಆ ಮೀಲ್ ಪ್ರೈಸನ್ನು ಜಾಸ್ತಿ ಮಾಡ್ತಾರೆ. ಹಾಗಾಗಿ ಇಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಬೆಲೆ ಏರ್ತಾ ಇದೆ. ಅದಕ್ಕೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರೀತಾರೆ. ಹಣ ಜಾಸ್ತಿ ಇರೋದ್ರಿಂದ ಬೆಲೆ ಏರೋದಲ್ಲ, ಬದಲಾಗಿ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಬೆಲೆ ಏರಿಕೆ ಆಗ್ತಾ ಇರೋದು. ಇನ್ನು ಎನರ್ಜಿ ಡೈವರ್ಸಿಫಿಕೇಶನ್, ಇದರಲ್ಲಿ ಒಂದು ವಿಧಾನ ಏನಂತಂದರೆ ಇದರದ್ದು ನೋಡ್ಕೊಳ್ಳಿ. ಇನ್ನೊಂದು ಎನರ್ಜಿ ಡೈವರ್ಸಿಫಿಕೇಶನ್ ಎಂಡಲ್ಲಿ ಬರುತ್ತೆ. ಇಲ್ಲಿ ನಾವು ಹೇಳ್ತಾ ಇರೋದು ಏನಂತಂದರೆ, ಕೆಲವು ಎನರ್ಜಿ ಸೋರ್ಸ್ಗಳ ಮೇಲೆ ಡಿಪೆಂಡ್ ಆಗೋ ಬದಲು ಅದನ್ನು ವೈವಿಧ್ಯೀಕರಿಸೋದು. ಈಗ ಪೆಟ್ರೋಲು ಅಥವಾ ಅನಿಲ ಇರುತ್ತೆ, ಅದರ ಮೇಲೆ ಅವಲಂಬಿತರಾಗೋ ಬದಲು ಸೌರಶಕ್ತಿ, ಗಾಳಿ ಶಕ್ತಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅದನ್ನು ಬಳಸೋದ್ರಿಂದ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂಥ ಯುದ್ಧ ಇರಬಹುದು, ಅಥವಾ ನಮ್ಮ ದೇಶದ ಒಳಗಡೆ ಆಗುವಂಥ ಕೆಲವೊಂದು ಡೊಮೆಸ್ಟಿಕ್ ಶಾಕ್ಸ್ ಇರಬಹುದು, ಅದರಿಂದ ಆಗುವಂಥ ಪ್ರಭಾವವನ್ನು ಕಡಿಮೆ ಮಾಡಬಹುದು. ಎನರ್ಜಿಯನ್ನು ಡೈವರ್ಸಿಫೈ ಮಾಡೋದು. ಒಂದೇ ಎನರ್ಜಿ ಸೋರ್ಸನ್ನು ಬಳಸೋ ಬದಲು ಬೇರೆ ಬೇರೆ ಎನರ್ಜಿ ಸೋರ್ಸ್ಗಳನ್ನು ಬಳಸೋದಕ್ಕೆ ನಾವು ಇಲ್ಲಿ ಎನರ್ಜಿ ಡೈವರ್ಸಿಫಿಕೇಶನ್ ಅಂತ ಕರಿತೇವೆ. ಇದೇ ಶಬ್ದ ಇನ್ನೊಂದು ಥರ ಬರುತ್ತೆ, ಎಂಡಲ್ಲಿ ಬರುತ್ತೆ, ಅದು ಆವಾಗ ಹೇಳ್ತೇನೆ. ಇನ್ನು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ವೋಟಿಂಗ್ ರೈಟ್ಸ್ ಬಗ್ಗೆ ಅಂತಂದರೆ, ಈಗ
The Supreme Court stated that exclusion from the electoral roll does not permanently wash away a citizen's voting right. ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದ ಮಾತ್ರಕ್ಕೆ, ತೆಗೆದು ಹಾಕಿದ ಮಾತ್ರಕ್ಕೆ ಆ ವ್ಯಕ್ತಿಯ ಮತದಾನದ ಹಕ್ಕು ಅಂತಂದರೆ ವೋಟಿಂಗ್ ರೈಟ್ ಸಂಪೂರ್ಣವಾಗಿ ಇಲ್ಲ ಅಂತ ಆಗೋದಿಲ್ಲ. ಡಸ್ ನಾಟ್ ಪರ್ಮನೆಂಟ್ಲಿ ವಾಶ್ ಅವೇ, ಶಾಶ್ವತವಾಗಿ ಇಲ್ಲ ಅಂತ ಆಗೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ವೆಸ್ಟ್ ಬೆಂಗಾಲ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. Millions of voters were excluded during special intensive revision ahead of the West Bengal Assembly elections. ಅಲ್ಲಿ ಪಶ್ಚಿಮ ಬಂಗಾಳದ ವಿಧಾನಸಭೆ ಚುನಾವಣೆಗೆ ಮೊದಲು ಈಗ SIR ನಡೆದಿತ್ತು. ಲಕ್ಷಾಂತರ ಮತದಾರರ ಹೆಸರುಗಳು ಕೈಬಿಟ್ಟು ಹೋಗಿತ್ತು. ಇನ್ನು ಆ ಕೈಬಿಟ್ಟು ಹೋದಂತಹ ಮತದಾರರ ಅಹವಾಲುಗಳನ್ನು, ಅವರ ಗ್ರಿವ್ಯಾನ್ಸಸ್ಗಳು ಅಂತ ಕರಿತೇವೆ, ಕುಂದುಕೊರತೆಗಳನ್ನು, ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ, ಕೇಳಲಿಕ್ಕೆ ಚುನಾವಣಾ ಆಯೋಗ ಏನು ಮಾಡುತ್ತೆ? ಎಲೆಕ್ಷನ್ ಕಮಿಷನ್ ಸೆಟ್ ಅಪ್ 19 ಅಪೆಲೇಟ್ ಟ್ರಿಬ್ಯುನಲ್ಸ್, ಅಪೀಲು ನ್ಯಾಯಮಂಡಳಿಗಳನ್ನು, ಟ್ರಿಬ್ಯುನಲ್ಸ್ಗಳನ್ನು ಚುನಾವಣಾ ಆಯೋಗ ಸ್ಥಾಪನೆ ಮಾಡಿದೆ. ಇವಾಗಿ ರಿಟೈರ್ಡ್ ಜಡ್ಜಸ್ಗಳು ಅದರ ಹೆಡ್ ಆಗಿರ್ತಾರೆ. ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅದರ ಒಂದು ಅಂಶವನ್ನು ನಾವು ನೋಡಬಹುದು. ದ ಕೋರ್ಟ್ ಸ್ಟ್ರೆಸ್ಡ್ ದ್ಯಾಟ್ ರೀಸನ್ಸ್ ಫಾರ್ ಎಕ್ಸ್ಕ್ಲೂಷನ್ ಮಸ್ಟ್ ಬಿ ಪ್ರೊವೈಡೆಡ್. ಯಾಕೆ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ, ಯಾಕೆ ಅವರನ್ನು ಕೈ ಬಿಟ್ಟಿದ್ದಾರೆ, ಆ ರೀಸನ್ ಕೊಡಬೇಕು. ವೋಟರ್ಸ್ ಮಸ್ಟ್ ಗೆಟ್ ಅ ಫೇರ್ ಆಪರ್ಚುನಿಟಿ ಟು ಬಿ ಹರ್ಡ್. ಅವರಿಗೆ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ನ್ಯಾಯಯುತವಾಗಿ ಅವಕಾಶ ಕೊಡಬೇಕು. ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಒಂದು ಪ್ರಮುಖವಾದ ಅಂಶ. ಹಾಗಾಗಿ ಕೋರ್ಟ್ ಅದನ್ನು ಹೇಳ್ತಾ ಇದೆ. ಮತ್ತು ಈಗ ಔಟ್ ಆಫ್ 60 lakh ಕ್ಲೇಮ್ಸ್ ಓವರ್ 47 lakh ಹ್ಯಾವ್ ಆಲ್ರೆಡಿ ಬೀನ್ ರಿಸಾಲ್ವ್ಡ್. 60 ಲಕ್ಷ ದೂರುಗಳಲ್ಲಿ ಈಗಾಗಲೇ 47 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದಾರೆ. ದ ರೆಸ್ಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಬಿ ಕ್ಲಿಯರ್ಡ್ ಬೈ April 7. ಉಳಿದವುಗಳನ್ನು April 7 ಒಳಗಡೆ ಮುಗಿಸುವ ಹಾಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ದ ಕೋರ್ಟ್ ನೋಟೆಡ್ ದಟ್ ಎಕ್ಸ್ಕ್ಲೂಡಿಂಗ್ ಎಲಿಜಿಬಲ್ ವೋಟರ್ಸ್ ಇಸ್ ಅಪ್ರೆಸಿವ್, ಅಂಡರ್ಮೈನ್ಸ್ ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್. ನಾವಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡೋದು, ಎಕ್ಸ್ಕ್ಲೂಡ್ ಮಾಡೋದು ಅನ್ಯಾಯ, ಅಪ್ರೆಸಿವ್ ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಮುಂದಿನ ವಿಚಾರ, FCRA ಅಮೆಂಡ್ಮೆಂಟ್ ಬಿಲ್ ಡೆಫರ್ಡ್. FCRA ಅಂತಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ದ ಗವರ್ಮೆಂಟ್ ಡಿಸೈಡೆಡ್ ಟು ಡೆಫರ್ FCRA ಅಮೆಂಡ್ಮೆಂಟ್ ಬಿಲ್ ಫಾಲೋವಿಂಗ್ ಇಂಟೆನ್ಸ್ ಪ್ರೊಟೆಸ್ಟ್. ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇವೆ. ಅದರ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ FCRA ತಿದ್ದುಪಡಿ ಮಸೂದೆಯನ್ನು ಸದ್ಯಕ್ಕೆ ಮುಂದೂಡ್ತಾ ಇದೆ. ಡೆಫರ್ ಅಂತ ಹೇಳಿದ್ರು ನೋಡಿ. ಮಿನಿಸ್ಟರ್ ಕಿರಣ್ ರಿಜಿಜು ಮೇಡ್ ದಿ ಅನೌನ್ಸ್ಮೆಂಟ್ ಇನ್ ಲೋಕಸಭಾ. ದ ಅಪೋಸಿಷನ್ ಪಾರ್ಟೀಸ್ ಎಸ್ಪೆಷಲಿ ಫ್ರಮ್ ಕೇರಳ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದಿ ಬಿಲ್, ರೇಸಿಂಗ್ ಕನ್ಸರ್ನ್ಸ್ ಅಬೌಟ್ ದಿ ಪೊಟೆನ್ಷಿಯಲ್ ಮಿಸ್ಯೂಸ್ ಆಫ್ ಇಟ್ಸ್ ಪ್ರೊವಿಷನ್ಸ್. ಕೇರಳದ ಸಂಸದರು, ಪ್ರತಿಪಕ್ಷಗಳು ಕಾಯ್ದೆ ದುರುಪಯೋಗ ಆಗ್ತಾ ಇದೆ ಅಂತ ಸಂಸತ್ತಿನ ಹೊರಗೆ ಒಳಗೆಲ್ಲ ಪ್ರತಿಭಟನೆ ನಡೆಸಿದ್ದಾವೆ. ಸರ್ಕಾರ ಏನು ಹೇಳ್ತಾ ಇದೆ? The government stated the bill aims to prevent misuse of foreign funds and protect national security. ವಿದೇಶಿ ಹಣ ನಮ್ಮ ದೇಶಕ್ಕೆ ಬರ್ತಾ ಇದೆ ಅಂತಂದರೆ ಕೆಲವು ದುರುದ್ದೇಶ ಪೂರಕ ಅಥವಾ ದುರುದ್ದೇಶವನ್ನು ಇಟ್ಕೊಂಡಿರುವಂತಹ ಕೆಲವು ಸಂಸ್ಥೆಗಳು ಬೇರೆ ದೇಶದಲ್ಲಿರಬಹುದು, ಭಯೋತ್ಪಾದಕ ಸಂಘಟನೆಗಳಿರಬಹುದು. ಅವು ಒಳ್ಳೆಯ ಸಂಸ್ಥೆಯ ಸೋಗು ಹಾಕಿಕೊಂಡು ನಮ್ಮ ದೇಶದಲ್ಲಿ ಬಂದು ಹಣವನ್ನು ಕೊಟ್ಟು ಕೆಲವು ದುಷ್ಕ್ರಮಗಳನ್ನು ಅಥವಾ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಒತ್ತು ಕೊಡಬಹುದು. ಹಾಗಾಗಿ ವಿದೇಶಿ ದೇಣಿಗೆ ದುರುಪಯೋಗ ತಡಿಲಿಕ್ಕೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಕಾಪಾಡಲಿಕ್ಕೆ ಈಗ ನಾವು ತಿದ್ದುಪಡಿ ಮಾಡ್ತಾ ಇದ್ದೇವೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಯಾವುದೇ ಧರ್ಮವನ್ನು ನಾವು ಗುರಿಯಾಗಿಸ್ಕೊಂಡಿಲ್ಲ. ಡಿನೈಯಿಂಗ್ ದ್ಯಾಟ್ ಇಟ್ ಟಾರ್ಗೆಟ್ಸ್ ಎನಿ ಸ್ಪೆಸಿಫಿಕ್ ರಿಲಿಜನ್. ಧರ್ಮದ ವಿಷಯ ಇಲ್ಲಿ ಬರ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇನ್ನು ದ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಸೀಕ್ಸ್ ಟು ಕ್ರಿಯೇಟ್ ಅ ಡೆಸಿಗ್ನೇಟೆಡ್ ಅಥಾರಿಟಿ. ಒಂದು ನಿಯೋಜಿತ ಪ್ರಾಧಿಕಾರವನ್ನು ರಚಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಮೆಂಡ್ಮೆಂಟ್ ಮೂಲಕ. ಆ ಒಂದು ಪ್ರಾಧಿಕಾರ ಏನು ಮಾಡುತ್ತೆ? ಟು ಮ್ಯಾನೇಜ್ ದಿ ಫಂಡ್ಸ್ ಆ್ಯಂಡ್ ಅಸೆಟ್ಸ್ ಆಫ್ NGOs ಹೂಸ್ ರಿಜಿಸ್ಟ್ರೇಷನ್ ಇಸ್ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡ್. ಈಗ ಯಾವುದೋ ಒಂದು NGO ಅದರ ನೋಂದಣಿ ರದ್ದಾದಾಗ ಅಥವಾ ಅದು ಅಮಾನತಾದರೆ, ಸಸ್ಪೆಂಡ್ ಆದರೆ ಹಣ ಆ ಒಂದು NGO ಆಸ್ತಿಯನ್ನು ನಿರ್ವಹಿಸಲಿಕ್ಕೆ ಒಂದು ಪ್ರಾಧಿಕಾರ, ಡೆಸಿಗ್ನೇಟೆಡ್ ಅಥಾರಿಟಿಯನ್ನು ರಚಿಸಲಿಕ್ಕೆ ಈ ಮಸೂದೆಯಲ್ಲಿ ಪ್ರಸ್ತಾವನೆ ಇಟ್ಟಿದ್ದಾರೆ. ಮತ್ತು ಪೊಲಿಟಿಕಲ್ ಸೆನ್ಸಿಟಿವಿಟಿ ನೋಡೋದಾದರೆ, ಈಗ ವಿತ್ ಎಲೆಕ್ಷನ್ಸ್ ಅಪ್ರೋಚಿಂಗ್ ಇನ್ ಕೇರಳದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ದರ್ ಆರ್ ಫಿಯರ್ಸ್ ದ ಲಾ ಕುಡ್ ಇಂಪ್ಯಾಕ್ಟ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ರಿಸೀವಿಂಗ್ ಫಾರಿನ್ ಫಂಡ್ಸ್. ಅಲ್ಲಿರುವಂತಹ ಕೆಲವು ಇನ್ಸ್ಟಿಟ್ಯೂಷನ್ಗಳಿಗೆ
ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗಳಿಗೆ ಫಾರಿನ್ ಫಂಡ್ ಬರುತ್ತೆ. ಈಗ ಸರ್ಕಾರಕ್ಕೆ ಮುಟ್ಟುಗೋಲು ಅಥವಾ ಅದನ್ನು ತಡೆ ಹಿಡಿಬಹುದು ಅನ್ನುವಂಥದ್ದು ನೋಡ್ಬೋದು. ಮೇಕಿಂಗ್ ದಿ ಟೈಮಿಂಗ್ ಸೆನ್ಸಿಟಿವ್. ಈ ಸಂದರ್ಭದಲ್ಲಿ ಹೀಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು. ಹಾಗಾಗಿ ಇಲ್ಲಿರುವಂತಹ ಅಲ್ಪಸಂಖ್ಯಾತ ಸಂಸ್ಥೆಗಳ ಮೇಲೆ ಈ ಕಾಯ್ದೆ ಪ್ರಭಾವ ಬೀರಬಹುದು ಹೇಳ್ತಾ ಇದ್ದಾರೆ. ದ ಅಪೋಸಿಷನ್ ಅಲಿಜ್ಡ್ ಲ್ಯಾಕ್ ಆಫ್ ಕ್ಲಾರಿಟಿ ಆಫ್ಟರ್ NGO ಡೀಟೇಲ್ಸ್ ವರ್ ರಿಮೂವ್ಡ್ ಫ್ರಮ್ ದಿ ಅಫಿಷಿಯಲ್ ಡ್ಯಾಶ್ಬೋರ್ಡ್ ಇನ್ ಪಬ್ಲಿಕ್ ಟ್ರಸ್ಟ್. NGOಗಳ ಮಾಹಿತಿ ಇರುವ ಒಂದು ಡ್ಯಾಶ್ಬೋರ್ಡ್ನಿಂದ ಡೇಟಾವನ್ನು ಅಫಿಷಿಯಲ್ ಡ್ಯಾಶ್ಬೋರ್ಡಿಂದ ಅದನ್ನು ರಿಮೂವ್ ಮಾಡಿರೋದ್ರಿಂದ ಅದು ಮುಂದೆ ಪಾರದರ್ಶಕತೆ ಇರೋದಿಲ್ಲ, ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ, ಪಬ್ಲಿಕ್ ಟ್ರಸ್ಟ್ ಇರೋದಿಲ್ಲ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಇಲ್ಲಿ FCRA ಅಂತಂದ್ರೆ ಏನು? ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್. ಭಾರತದಲ್ಲಿ ಈಗ NGOಗಳಿರುತ್ತೆ, ಸ್ವಯಂ ಸೇವಾ ಸಂಸ್ಥೆಗಳಿರುತ್ತೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳಂತ ಕರಿತೇವೆ ಅಲ್ವಾ. ಇವರಿಗೆ ತುಂಬ ಕಡೆಯಿಂದ ಹಣ ಇದ್ದರೆ ಮಾತ್ರ ತಮ್ಮ ಕೆಲಸಗಳನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಆಗೋದು. ಹಣವನ್ನು ಆವಾಗ ವಿದೇಶದಿಂದ ಸಹ ದೇಣಿಗೆಯಾಗಿ ಪಡೆಯುತ್ತೆ. ಈ NGOಗಳು ವಿದೇಶದಿಂದ ಹಣವನ್ನು ದೇಣಿಗೆಯಾಗಿ ಪಡಿಬೇಕಾದ್ರೆ ಕಾಯ್ದೆಯ ಅಡಿಯಲ್ಲಿ, ಯಾವ ಕಾಯ್ದೆ? ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್, ಇದರ ಅಡಿಯಲ್ಲಿ ನೋಂದಣಿ ಮಾಡಿಕೊಳ್ಳೇಬೇಕು. ವಿದೇಶಿ ಹಣ ಭಾರತಕ್ಕೆ ಬರ್ತಾ ಇದೆ ಅಂತಂದರೆ ಬಂದಮೇಲೆ ಅದು ನಮ್ಮ ಇಂಟರ್ನಲ್ ಸೆಕ್ಯುರಿಟಿ, ಅದಕ್ಕೆ ಆಂತರಿಕ ಭದ್ರತೆಗೆ ಯಾವುದೇ ಧಕ್ಕೆ ತರಬಾರ್ದು ಅನ್ನೋದು ಕಾಯ್ದೆಯ ಉದ್ದೇಶ. ಉದಾಹರಣೆಗೆ ವಿದೇಶದಲ್ಲಿ ಯಾವುದೋ ಒಂದು ದೇಶದಲ್ಲಿ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇದೆ. ಆ ಟೆರರಿಸ್ಟ್ ಆರ್ಗನೈಸೇಷನ್ನು ಭಾರತದಲ್ಲಿರುವಂಥ ಯಾವುದೋ NGOಗೆ ಹಣ ಕಳಿಸ್ತಾ ಇದೆ. NGO ಏನು ಮಾಡುತ್ತೆ? ಒಳ್ಳೆ ಕೆಲಸದ ಹೆಸರಿನಲ್ಲಿ ದ್ವೇಷವನ್ನು ಬಿತ್ತಬಹುದು, ಸಮಾಜದಲ್ಲಿ ವೈಷಮ್ಯವನ್ನು ಕ್ರಿಯೇಟ್ ಮಾಡಬಹುದು. ಹಾಗಾಗಬಾರ್ದು ಅಂತ ಕೇಂದ್ರ ಸರ್ಕಾರದ ವಾದ. ಹಾಗಾಗಿ ಅದಕ್ಕೆ ಜಾಸ್ತಿ ತಿದ್ದುಪಡಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳ್ತಾ ಇದೆ. ಮತ್ತು ಯಾವುದೇ ಮಸೂದೆ ಮಂಡಿಸಿದಾಗ ಪ್ರತಿಪಕ್ಷಗಳಿಗೆ ಅದನ್ನು ವಿರೋಧಿಸೋ ಹಕ್ಕಿದೆ. ಸರ್ಕಾರಕ್ಕೆ ಬಹುಮತ ಇದ್ದರೂ ಸಹ ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ರಾಜಕೀಯ ಕಾರಣಗಳಿಗೋಸ್ಕರ ಮಸೂದೆಯನ್ನು ಹಿಂಪಡೆಯೋ ಅಥವಾ ವಿಳಂಬ ಮಾಡುವ ಅಧಿಕಾರ ಸಹ ಸರ್ಕಾರಕ್ಕಿರುತ್ತೆ. ಅದನ್ನು ಡೆಫರ್ ಅಥವಾ ಮುಂದೂಡೋದು ಅಂತ ಕರೀತಾರೆ. ಈಗ ಹೇಳ್ತಾ ಇದ್ದೀವಲ್ವಾ, ತಿದ್ದುಪಡಿ ಮಸೂದೆಯನ್ನು ಮುಂದೂಡಿದ್ದಾರೆ ಅಂದರೆ ರಾಜಕೀಯ ಕಾರಣಗಳಿಗೋಸ್ಕರ ಇರಬಹುದು ಅಥವಾ ಸಾರ್ವಜನಿಕ ಹಿತದೃಷ್ಟಿಯಿಂದ ಇರಬಹುದು. ಹಾಗಾಗಿ ಹಿಂಪಡಿತಾರೆ ಅಥವಾ ವಿಳಂಬ ಮಾಡ್ತಾ ಇರ್ತಾರೆ, ಡಿಲೇ ಮಾಡ್ತಾರೆ, ಡೆಫರ್ ಅಥವಾ ಮುಂದೂಡೋದು ಅಂತ ಹೇಳ್ತಾರೆ. ಇನ್ನು NGOಗಳನ್ನು ಸಿವಿಲ್ ಸೊಸೈಟಿಯ ಮುಖ್ಯವಾದ ಅಂಗ ಅಂತ ಕರಿಬಹುದು. ಸರ್ಕಾರ ಎಲ್ಲೆಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಆಗೋದಿಲ್ವೋ, ಸರ್ಕಾರ ಸಹ ಹೋಗಿ ತಲುಪಲಿಕ್ಕೆ ಆಗೋದಿಲ್ಲ ಅಂಥ ಕಡೆ ಸಹ ಸೇವೆಯನ್ನು NGOಗಳು ನೀಡ್ತವೆ. ಆದರೆ ಸಂಸ್ಥೆಗಳಿಗೆ ಬರುವಂಥ ವಿದೇಶಿ ಹಣ ಅದು ರಾಜಕೀಯದ ಮೇಲೆ ಪ್ರಭಾವ ಬೀರುತ್ತೆ ಅಥವಾ ಮತಾಂತರದ ಚಟುವಟಿಕೆಗಳಿಗೆ ಬಳಕೆ ಆಗಬಾರ್ದು, ಇದು ಸರ್ಕಾರದ ವಾದ. ಒಂದು ಕಡೆ ರಾಷ್ಟ್ರೀಯ ಭದ್ರತೆ ಇಂಪಾರ್ಟೆಂಟ್ ನಮಗೆ, ಇನ್ನೊಂದು ಕಡೆ ಸಂಸ್ಥೆಗಳಿಗೆ ಸ್ವಾತಂತ್ರ್ಯ ಸಹ ಕೊಡಬೇಕು. ಗಳಿಗೆ ಸ್ವಾತಂತ್ರ್ಯ ಇರಬೇಕು, ರಾಷ್ಟ್ರೀಯ ಭದ್ರತೆ ಸಹ ಮ್ಯಾನೇಜ್ ಆಗಬೇಕು. ಈ ಎರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳೋದು ಈಗಿರುವಂತಹ ಒಂದು ಸವಾಲು. ಕ್ವಾಸಿ ಜುಡಿಷಿಯಲ್ ಅಧಿಕಾರ ಅಂದರೆ ನಾವು ಅರೆ ನ್ಯಾಯಾಂಗ ಅಂತ ಹೇಳ್ಬೋದು. ಇಲ್ಲೊಂದು ನಿಯೋಜಿತ ಪ್ರಾಧಿಕಾರ ಅಂತ ನಾವು ಹೇಳಿದ್ವಲ್ವಾ, ಅದಕ್ಕೆ ಹೆಚ್ಚಿನ ಅಧಿಕಾರ ಕೊಟ್ಟಿದ್ದಾರೆ. ಒಂದು ವೇಳೆ ಸಂಸ್ಥೆ ನೋಂದಣಿ ರದ್ದಾಗ್ಬಿಟ್ರೆ, ಯಾವುದೇ ಒಂದು NGO ನೋಂದಣಿ ರದ್ದಾಗ್ಬಿಟ್ರೆ ಆವಾಗ ಆ NGO ಆಸ್ತಿಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. ಇದರಿಂದಾಗಿ ಆ ಸಂಸ್ಥೆಯ ಅಸ್ತಿತ್ವಕ್ಕೆ ಒಂದು ಸಂಚಕಾರ ಬರುತ್ತೆ ಅಂತಂದರೆ, ಮತ್ತು ಅದರ ಎಕ್ಸಿಸ್ಟೆನ್ಸ್ ಮುಂದೆ ಸರಿಯಾಗಿ ಅವರು ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇರಬಹುದು ಅನ್ನೋದು ಪ್ರತಿಭಟನಾಕಾರರ ಆತಂಕ. ಇನ್ನು ನಾಸಾಸ್ ಹಿಸ್ಟೋರಿಕ್ ಆರ್ಟೆಮಿಸ್ 2 ಮಿಷನ್ 50 ವರ್ಷಗಳ ನಂತರ, ಸುಮಾರು 1972 ನಂತರ, ಆವಾಗ ಅಪೋಲೋ 17 ಇತ್ತು. ಈಗ ನಾಸಾ ಮತ್ತೆ ಮಾನವ ಸಹಿತ ಚಂದ್ರಯಾನ ಮಾಡಲಿಕ್ಕೆ ಹೊರಟಿದೆ. ನಾಸಾ ಹ್ಯಾಸ್ ಲಾಂಚ್ಡ್ 4 ಆಸ್ಟ್ರೋನಾಟ್ಸ್ ಟುವರ್ಡ್ ದಿ ಮೂನ್. ದ ಮಿಷನ್ ಲಿಫ್ಟೆಡ್ ಆಫ್ ಆನ್ April 1st, 2026. ನಿನ್ನೆ ಏಪ್ರಿಲ್ 1ನೇ ತಾರೀಕಿಗೆ ಇದು ಉಡಾವಣೆ ಆಗಿದೆ. ಆರ್ಟೆಮಿಸ್ 2 ಅನ್ನುವಂಥ ಒಂದು ಕ್ರೂ. ದ ಕ್ರೂ ಇನ್ಕ್ಲೂಡ್ಸ್ ರೀಡ್ ವೈಸ್ಮೆನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್, ಜೆರೆಮಿ ಹ್ಯಾನ್ಸನ್ ಒಳಗೊಂಡಿದೆ. ಅದು ಹೋಗ್ತಾ ಇದ್ದಾರೆ. ಮತ್ತೆ ನೋಡಿ, ದ ಆಸ್ಟ್ರೋನಾಟ್ ವಿಲ್ ನಾಟ್ ಲ್ಯಾಂಡ್ ಆನ್ ದಿ ಮೂನ್. ಚಂದ್ರನ ಮೇಲೆ ಇಳಿತಾ ಇಲ್ಲ. ಇನ್ಸ್ಟೆಡ್ ದೇ ವಿಲ್ ಫ್ಲೈ ಅರೌಂಡ್ ಇಟ್. ಅಂದರೆ ಚಂದ್ರನ ಸುತ್ತ ಬರೋದು, ಅದಕ್ಕೆ ಫ್ಲೈ ಬೈ ಅಂತ ಕರೀತಾರೆ. ಅಲ್ಲಿ ಹೋಗಿ ಇಳಿತಾ ಇಲ್ಲ ಅವರು, ಚಂದ್ರನ ಮೇಲೆ ಇಳಿಯೋದಿಲ್ಲ, ಚಂದ್ರನ ಸುತ್ತಕೊಂಡು ಬರ್ತಾರೆ. ಸುಮಾರು ರೀಚಿಂಗ್ ಅಬೌಟ್ 6400 ಕಿಲೋಮೀಟರ್ ಬಿಯಾಂಡ್ ದಿ ಮೂನ್ ಬಿಫೋರ್ ರಿಟರ್ನಿಂಗ್. ಭೂಮಿಯಿಂದ ಸುಮಾರು 6400 ಕಿಲೋಮೀಟರ್ ದೂರ ಹೋಗಿ ನಂತರ ಅಲ್ಲಿ ಚಂದ್ರನ ಸುತ್ತಕೊಂಡು ಮತ್ತೆ ವಾಪಸ್ ಬರ್ತಾರೆ.
ಇನ್ನು ಪವರ್ಫುಲ್ ರಾಕೆಟ್ ಆ್ಯಂಡ್ ಫ್ಯೂಯಲ್ 32 ಸ್ಟೋರಿ ಸ್ಪೇಸ್, 32 ಅಂತಸ್ತಿನ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟನ್ನು ಬಳಸಿದ್ದಾರೆ. 32 ಸ್ಟೋರಿ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ ವಾಸ್ ಯೂಸ್ಡ್ ರಿಕ್ವೈರಿಂಗ್ 2.6 ಮಿಲಿಯನ್ ಲೀಟರ್ಸ್ ಆಫ್ ಲಿಕ್ವಿಡ್ ಹೈಡ್ರೋಜನ್ ಫ್ಯೂಯಲ್. ನೋಡಿ, 2.6 ಮಿಲಿಯನ್ ಲೀಟರ್ನಷ್ಟು ದ್ರವ ಹೈಡ್ರೋಜನ್ ಇಂಧನ ಇದಕ್ಕೆ ಬಳಸಿರೋದು. ಇಶ್ಯೂಸ್ ಲೈಕ್ ಹೈಡ್ರೋಜನ್ ಲೀಕ್ಸ್ ಆ್ಯಂಡ್ ಬ್ಯಾಟರಿ ಟೆಂಪರೇಚರ್ ಫ್ಲಕ್ಚುಯೇಷನ್ಸ್ ಎನ್ಕೌಂಟರ್ಡ್ ಬಟ್ ಸಕ್ಸಸ್ಫುಲಿ ರಿಸಾಲ್ವ್ಡ್ ಬಿಫೋರ್ ಲಿಫ್ಟ್ ಆಫ್. ಉಡಾವಣೆಗೆ ಮೊದಲು ಈಗ ಹೈಡ್ರೋಜನ್ ಸೋರಿಕೆ ಆಗೋದು, ಬ್ಯಾಟ್ರಿ ಟೆಂಪ್ರೇಚರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡು ಬರ್ತಾ ಇತ್ತು. ಅದನ್ನು ಸಕ್ಸಸ್ಫುಲ್ ಆಗಿ ರಿಸಾಲ್ವ್ ಮಾಡಿದ್ರು, ಸರಿಪಡಿಸಿದ್ರು. ಈಗ ಮುಂದಿನ ಗುರಿ ಏನಂತಂದರೆ, ದಿಸ್ ಮಿಷನ್ ಸೆಟ್ಸ್ ದಿ ಸ್ಟೇಜ್ ಫಾರ್ ಆರ್ಟೆಮಿಸ್ 3 ಇನ್ 2028. 2028ರಲ್ಲಿ ಆರ್ಟೆಮಿಸ್ 3 ಮಿಷನ್ ಇದೆ. ಆಗ ವಿಚ್ ಏಮ್ಸ್ ಟು ಲ್ಯಾಂಡ್ ಹ್ಯೂಮನ್ಸ್ ಆನ್ ದಿ ಮೂನ್ ಸೌತ್ ಪೋಲ್. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಹೋಗಿ ಹ್ಯೂಮನ್ ಲ್ಯಾಂಡ್ ಆಗ್ತಾರೆ. ಆವಾಗ ಮನುಷ್ಯರೇ ಹೋಗಿ ಲ್ಯಾಂಡ್ ಆಗೋದು. ಈಗ ಲ್ಯಾಂಡ್ ಆಗ್ತಾ ಇಲ್ಲ, ಜಸ್ಟ್ ಫ್ಲೈ ಬೈ ಅಂತ ಹೇಳಿದ್ವಲ್ವ, ಚಂದ್ರನ ಸುತ್ತ ಸುತ್ತಕೊಂಡು ಬರೋದು. ಫ್ಲೈ ಬೈ ಮತ್ತು ಫ್ರೀ ರಿಟರ್ನ್ ಟ್ರಾಜೆಕ್ಟರಿ ಅಂತಂದರೆ, ಈ ನೌಕೆ ಇದೆ ಈ ಕಳಿಸಿರೋದು, ಚಂದ್ರನ ಸುತ್ತ ಸುತ್ತಬೇಕಾದ್ರೆ ಭೂಮಿಯ ಗುರುತ್ವಾಕರ್ಷಣೆ ಬಳಸ್ಕೊಳ್ಳುತ್ತೆ, ನಂತರ ತಾನಾಗಿಯೇ ವಾಪಸ್ ಬರುತ್ತೆ. ರಾಕೆಟ್ ಇಂಜಿನಲ್ಲಿ ಸಮಸ್ಯೆ ಆದರೂ ಚಂದ್ರನ ಗುರುತ್ವಾಕರ್ಷಣೆಯಿಂದ ಸ್ಲಿಂಗ್ ಶಾಟ್ ಅಂತಂದರೆ, ಈಗ ಕೆಲವೊಂದು ಕಡೆ ಕವಣೆ, ಚಿಟಬಿಲ್ಲು ಅಂತ ಕರೀತಾರೆ, ಕಡೆ ಬೇರೆ ಥರ ಹೇಳ್ಬೋದು. ಸ್ಲಿಂಗ್ ಶಾಟ್ ಅಂತ ಇಮೇಜ್ ನೋಡಿ, ಆ ಥರ ಭೂಮಿಯತ್ತ ವಾಪಸ್ ಬರುತ್ತೆ ಅದು. ಹೀಗೆ ಗಗನಯಾತ್ರೆಗಳ ಸುರಕ್ಷತೆಗೋಸ್ಕರ ಫ್ರೀ ರಿಟರ್ನ್ ಟ್ರಾಜೆಕ್ಟರಿಯನ್ನು ಬಳಸ್ಕೊಂಡಿದ್ದಾರೆ. ಇನ್ನು ಕ್ರಯೋಜೆನಿಕ್ ಫ್ಯೂಯಲ್ ಅಂತ ಕರಿತೇವೆ ನೋಡಿ, ಈಗ ದ್ರವ ಹೈಡ್ರೋಜನ್, ಲಿಕ್ವಿಡ್ ಹೈಡ್ರೋಜನ್ ಅಂತ ಹೇಳಿದ್ವಿ, ಅದನ್ನು -253 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಇಡಬೇಕಾಗುತ್ತೆ. -253 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಕಡಿಮೆ ತಾಪಮಾನದಲ್ಲಿ ಇಂಧನವನ್ನು ತುಂಬಬೇಕಾದ್ರೆ ಸಣ್ಣ ಸೋರಿಕೆ ಆದರೂ ಅದರಿಂದ ಸ್ಫೋಟ ಆಗಬಹುದು. ಅದಕ್ಕೆ ಅದನ್ನು ಹೈಲಿ ವಾಲಟೈಲ್ ಅಂತ ಕರೀತಾರೆ. ಸ್ಫೋಟ ಆಗುವಂಥ ಸಾಧ್ಯತೆ ಇರೋದು. ಮತ್ತು ಚಂದ್ರನಿಂದ ಪ್ರದಕ್ಷಿಣೆ ಮುಗಿಸ್ಕೊಂಡು ಭೂಮಿಗೆ ವಾಪಸ್ ಬರಬೇಕಾದ್ರೆ 40,000 ಕಿಲೋಮೀಟರ್ ವೇಗದಲ್ಲಿ ಬರುತ್ತೆ. ಈಗ ಕಡಿಮೆ ಮಾಡಲಿಕ್ಕೆ ಆಮೇಲೆ ಪ್ಯಾರಾಚೂಟ್ ಬಳಸಿ ಪೆಸಿಫಿಕ್ ಸಾಗರದಲ್ಲಿ ಗಗನಯಾತ್ರಿಗಳು ದಪ್ಪನೆ ಬೀಳ್ತಾರೆ ಅಲ್ವಾ, ನೀವು ನೋಡಿರಬಹುದು. ಬೀಳೋದು ಅಂತಂದರೆ ಇಳಿಯೋದು, ಅದನ್ನು ಸ್ಪ್ಲಾಶ್ ಡೌನ್ ಅಂತ ಕರೀತಾರೆ. ಮತ್ತು ಈ ಮಿಷನ್ನಲ್ಲಿ ವಿಕ್ಟರ್ ಗ್ಲೋವರ್ ಚಂದ್ರನಂತ ಪ್ರಯಾಣಿಸಿದ ಮೊದಲ ಕಪ್ಪು ವರ್ಣೀಯ, ಕ್ರಿಸ್ಟಿನಾ ಕೋಚ್ ಮೊದಲ ಮಹಿಳೆ, ಜೆರೆಮಿ ಹ್ಯಾನ್ಸನ್ ಅಮೇರಿಕಾ ಅಲ್ಲ ಕೆನಡಾದವರು ಮೊದಲ ಗಗನಯಾತ್ರಿ, ಹಲವಾರು ದಾಖಲೆಗಳು ಇದರಲ್ಲಿ ನಾವು ನೋಡ್ಬೋದು. ಇನ್ನು ಕ್ಯೂಡೆಂಗಾ ಡೆಂಗ್ಯೂ ವ್ಯಾಕ್ಸಿನ್ ಇಂಡಿಯಾ, ಭಾರತದ ಮೊದಲ ಡೆಂಗ್ಯೂ ಲಸಿಕೆ. ಭಾರತನೇ ತಯಾರು ಮಾಡಿದ್ದಲ್ಲ, ಆದರೆ ನಮ್ಮ ದೇಶದಲ್ಲಿ ಈಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಅದನ್ನು ಮುಂದೆ ತರಲಿಕ್ಕೆ ಹೊರಟಿರುವಂಥ ಮೊದಲ ಡೆಂಗ್ಯೂ ಲಸಿಕೆ. ಜಪಾನ್ನ ಟಕೇಡಾ ಕಂಪ್ನಿ ಇದನ್ನು ತಯಾರು ಮಾಡಿದ್ದು. ಆ ಕ್ಯೂಡೆಂಗಾ ಲಸಿಕೆಗೆ ಈಗ ಭಾರತದ ತಜ್ಞರ ಸಮಿತಿ ಅನುಮೋದನೆಯನ್ನು ಕೊಟ್ಟಿದೆ. ಎಕ್ಸ್ಪರ್ಟ್ ಪ್ಯಾನೆಲ್ ರೆಕಮೆಂಡೆಡ್ ಕ್ಯೂಡೆಂಗಾ ಬೈ ಟಕೇಡಾ. 4 ರಿಂದ 60 ವರ್ಷದವರೆಗೆ ಇದು ಲಭ್ಯ ಇರುತ್ತೆ. ಆ ಒಂದು ಏಜ್ ಗ್ರೂಪ್ನವರಿಗೆ ಇದು ಲಭ್ಯ ಇದೆ. ರೆಡ್ಯೂಸಸ್ ಸಿವಿಯಾರಿಟಿ, ತೀವ್ರತೆ ಕಡಿಮೆ ಮಾಡುತ್ತೆ. ವ್ಯಾಕ್ಸಿನ್ ಡಸಂಟ್ ಫುಲ್ಲಿ ಸ್ಟಾಪ್ ಇನ್ಫೆಕ್ಷನ್ ಬಟ್ ರೆಡ್ಯೂಸಸ್ ಸಿವಿಯರ್ ಡೆಂಗ್ಯೂ ಕೇಸಸ್ ಆ್ಯಂಡ್ ಹಾಸ್ಪಿಟಲೈಸೇಷನ್ ಬೈ ಅಬೌಟ್ 80%. ಡೆಂಗ್ಯೂ ಬರದೇ ಇರೋ ಥರ ಸಂಪೂರ್ಣವಾಗಿ ತಡೆಯೋದಿಲ್ಲ. ರೋಗ ಬಂದ ಮೇಲೆ ತೀವ್ರತೆ ಇರ್ತಾವಲ್ವ, ಆಸ್ಪತ್ರೆಗೆ ದಾಖಲಾಗೋ ಪ್ರಸಂಗವನ್ನು ಸುಮಾರು 84% ಅಷ್ಟು ಕಡಿಮೆ ಮಾಡುತ್ತೆ. ಒಳ್ಳೆ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ಆದರೆ ಡೆಂಗ್ಯೂದಲ್ಲಿ 4 ಥರ ತಳಿಗಳಿರುತ್ತೆ, ಸೆರೋಟೈಪ್ಸ್ ಅಂತ. ವೈಲ್ ಕ್ಯೂಡೆಂಗಾ ಇಸ್ ಹೈಲಿ ಎಫೆಕ್ಟಿವ್ ಅಗೇನ್ DEN-V2, ಇಟ್ ಶೋಸ್ ಲೋವರ್ ಎಫಿಷಿಯನ್ಸಿ ಅಗೇನ್ DEN-V3, DEN-V4. 2ನೇ ತಳಿಯ ವಿರುದ್ಧ ಹೆಚ್ಚು ಪರಿಣಾಮಕಾರಿ ಇದು. 3, 4ನೇ ತಳಿ ವಿರುದ್ಧ ಅಷ್ಟೊಂದು ಪ್ರಬಲ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. 2 ಡೋಸ್ ಸ್ಕೆಡ್ಯೂಲ್ ಇರುತ್ತೆ. ಇಟ್ ರಿಕ್ವೈರ್ಸ್ 2 ಡೋಸಸ್ ಅಡ್ಮಿನಿಸ್ಟರ್ಡ್ 3 months ಅಪಾರ್ಟ್. 3 ತಿಂಗಳ ಅಂತರದಲ್ಲಿ 2 ಬಾರಿ ಚುಚ್ಚುಮದ್ದನ್ನು ಕೊಡಬೇಕಾಗುತ್ತೆ, ಲಸಿಕೆಯನ್ನು ಕೊಡಬೇಕಾಗುತ್ತೆ. ಆದರೆ ವಿತ್ ಅನ್ ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್ ಆಫ್ 6,000 to 12,000, ಎಕ್ಸೆಸಿಬಿಲಿಟಿ ಮೇ ಬಿ ಅ ಕನ್ಸರ್ನ್ ಫಾರ್ ದಿ ಜನರಲ್ ಪಬ್ಲಿಕ್. ಒಟ್ಟು ವೆಚ್ಚ 6,000 ರಿಂದ 12,000 ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಇದು ದುಬಾರಿ ಆಗಬಹುದು. ಅಲಾಂಗ್ ಸೈಡ್ ವ್ಯಾಕ್ಸಿನೇಷನ್, ವೆಕ್ಟರ್, ಮಾಸ್ಕಿಟೋ ಕಂಟ್ರೋಲ್ ಆ್ಯಂಡ್ ಸ್ಯಾನಿಟೇಷನ್ ರಿಮೇನ್ ಕ್ರೂಷಿಯಲ್ ಟು ಕಾಂಬ್ಯಾಟ್ ಡೆಂಗ್ಯೂ. ಲಸಿಕೆನೂ ಇಂಪಾರ್ಟೆಂಟೇ. ಲಸಿಕೆ ಜೊತೆ ಪ್ರಿವೆನ್ಷನ್ ಅಂತ ಹೇಳ್ತೀವಿ ನಾವು, ಸೊಳ್ಳೆಗಳನ್ನು ನಿಯಂತ್ರಣ ಮಾಡೋದು, ಸ್ವಚ್ಛತೆಯನ್ನು ಕಾಪಾಡೋದು ಎಲ್ಲ ಸಹ ಡೆಂಗ್ಯೂ ತಡೆಗಟ್ಟಲಿಕ್ಕೆ ಅತ್ಯಂತ ಅವಶ್ಯಕ. ಇನ್ನು ಇಲ್ಲಿ ಬರುವಂಥ ಇನ್ನೊಂದು ಶಬ್ದ, 2 ಕಾನ್ಸೆಪ್ಟ್, ಸೆರೋ ಪಾಸಿಟಿವ್, ಸೆರೋ ನೆಗೆಟಿವ್. ಲಸಿಕೆಯ ವಿಶೇಷತೆ ಏನಂತಂದರೆ, ಹಿಂದೆ ಡೆಂಗ್ಯೂ ಬಂದವರಿಗೆ ಏನಂತ ಕರಿತೇವೆ, ಸೆರೋ ಪಾಸಿಟಿವ್. ಮತ್ತು ಒಂದು ಸಾರಿನೂ ಡೆಂಗ್ಯೂ ಬರದೇ ಇರೋರು
ಸೆರೋ ನೆಗೆಟಿವ್ ಅಂತ ಹೇಳ್ತೇವೆ. ಎರಡೂ ಥರದವರಿಗೂ ಇದನ್ನು ಕೊಡಬಹುದು. ಕೆಲವು ಲಸಿಕೆಗಳಿತ್ತು ಡೆಂಗ್ ವ್ಯಾಕ್ಸಿಯಾ ಅಂತ, ಅದು ಡೆಂಗ್ಯೂ ಬಂದವರಿಗೆ ಮಾತ್ರ ಸುರಕ್ಷಿತ ಅಂತ ಹೇಳ್ತಾ ಇದ್ರು. ಬಂದವರಿಗೆ ಅಂತಂದ್ರೆ ಸೆರೋ ಪಾಸಿಟಿವ್. ಡೆಂಗ ಎಲ್ರಿಗೂ ಸುರಕ್ಷಿತ ಅಂತ ಈಗ ಸಾಬೀತಾಗಿದೆ. ಮತ್ತೆ ಭಾರತದ ಸ್ವದೇಶಿ ಲಸಿಕೆ ಡೆಂಗಿ ಆಲ್, ಭಾರತದ ಪನಾಷಿಯಾ ಬಯೋಟಿಕ್ ಮತ್ತು ICMR ಸೇರಿಕೊಂಡು ಡೆಂಗಿ ಆಲ್ ಅನ್ನುವಂಥ ಒಂದು ಸ್ವದೇಶಿ ಲಸಿಕೆಯನ್ನು ಅಭಿವೃದ್ಧಿ ಪಡಿಸ್ತಾ ಇವೆ. 1 ಡೋಸ್ನ ಲಸಿಕೆ ಇದು 2027 ಸುಮಾರಿಗೆ ಮಾರುಕಟ್ಟೆ ಬರಬಹುದು ಮುಂದಿನ ವರ್ಷ. ಡೆಂಗಾಗಿಂತ ಸ್ವಲ್ಪ ಅಗ್ಗ ಆಗಿರಬಹುದು, ಚೀಪಾಗಿ ಸಿಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಭಾರತದಲ್ಲಿ ಡೆನ್ V2 ತಳಿ ಜಾಸ್ತಿ ಇರೋದು ಡೆಂಗ್ಯೂದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಡೆನ್ V3 ತಳಿ ಪ್ರಕರಣಗಳು ಸಹ 20-30% ಅಷ್ಟು ಜಾಸ್ತಿ ಆಗ್ತಾ ಇದೆ. ಈ ಕ್ಯೂಡೆಂಗಾ ಲಸಿಕೆ ಯಾವಾಗಲೇ ಹೇಳಿದಾಗೆ ಡೆನ್ V3 V4 ವಿರುದ್ಧ ಸ್ವಲ್ಪ ಕಡಿಮೆ ಪರಿಣಾಮಕಾರಿ, ಅಷ್ಟು ಎಫೆಕ್ಟಿವ್ ಅಲ್ಲ ಅಂತ ಸಂಶೋಧನೆಗಳು ಹೇಳ್ತಾ ಇರೋದ್ರಿಂದ ನೋಡಬೇಕು ಮುಂದೆ ಎಷ್ಟು ದಿನಗಳ ಕಾಲ ಇದು ಎಫೆಕ್ಟಿವ್ ಆಗಿರುತ್ತೆ. ದೀರ್ಘಕಾಲದ ಯಶಸ್ಸನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಗೊತ್ತಾಗೋದು. ಇನ್ನೊಂದು ಆಂಟಿಬಾಡಿ ಡಿಪೆಂಡೆಂಟ್ ಎನ್ಹ್ಯಾನ್ಸ್ಮೆಂಟ್. ಈಗ ನಮ್ಮ ದೇಹ ಇರುತ್ತೆ, ನಮ್ಮ ದೇಹಕ್ಕೆ ಒಂದು ಸಾರಿ ಡೆಂಗ್ಯೂ ಬಂತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಂಟಿಬಾಡಿಗಳು ತಯಾರಾಗುತ್ತೆ. ಆದರೆ 2ನೇ ಬಾರಿ ಡೆಂಗ್ಯೂನೇ ಬಂದಿದ್ರೂ ಬೇರೆ ತಳಿಯ ಡೆಂಗ್ಯೂ ಬರ್ಬೋದು ಅಲ್ವಾ? ಆವಾಗ ಮೊದಲು ತಯಾರಾಗಿರುವಂಥ ಆಂಟಿಬಾಡಿಗಳಿಗೆ ಅದು ಗೊತ್ತಿರೋದಿಲ್ಲ. ಆವಾಗ ಹೊಸ ತಳಿಯ ಡೆಂಗ್ಯೂ ಬಂದರೆ ರೋಗ ತಡೆಯೋ ಬದಲು ರೋಗದ ತೀವ್ರತೆ ಹೆಚ್ಚಾಗಬಹುದು. ಆಂಟಿಬಾಡಿ ಡಿಪೆಂಡೆಂಟ್ ಎನ್ಹ್ಯಾನ್ಸ್ಮೆಂಟ್ ಅಂತ ಕರೀತಾರೆ. ಲಸಿಕೆಗಳಿಂದ ಇಂತಹ ಅಪಾಯ ಆಗಬಾರ್ದು ಅನ್ನೋದು ವಿಜ್ಞಾನಿಗಳಿಗಿರುವಂಥ ಸವಾಲು. ಈಗ ಇನ್ನು ಮುಂದೆ ವೈ ಇಂಡಿಯಾ ಇಸ್ ಪುಷಿಂಗ್ ಫಾರ್ PNG. ನಿನ್ನೆ ಸಹ ನಾವು ನೋಡಿದ್ವಿ ಅಲ್ವಾ, ಪೈಪ್ ನ್ಯಾಚುರಲ್ ಗ್ಯಾಸ್. ಅದೇ ಸ್ವಲ್ಪ ಎಕ್ಸ್ಟೆಂಡ್ ಆಗಿರುವಂಥ ಆರ್ಟಿಕಲ್ ಇದು. ಭಾರತ ಯಾಕೆ PNGಗೆ ಜಾಸ್ತಿ ಪುಷ್ ಮಾಡ್ತಾ ಇದೆ ಅಂತಂದರೆ, ಒಂದು ಆಮದು ಅವಲಂಬನೆ ಕಡಿಮೆ ಮಾಡಲಿಕ್ಕೆ. LPGಯ ಟೋಟಲ್ ಇಂಪೋರ್ಟ್ನಲ್ಲಿ ನಾವು ನಮಗೆ ಬೇಕಾಗಿರೋ LPGಯಲ್ಲಿ 60% ಆಮದು ಮಾಡ್ಕೊಳ್ತಾ ಇದ್ದೀವಿ. ಇಂಡಿಯಾ ಇಂಪೋರ್ಟ್ಸ್ ಓವರ್ 60% ಆಫ್ ಇಟ್ಸ್ LPG. ಇಟ್ಸ್ ಸಪ್ಲೈ ಡಿಸ್ರಪ್ಷನ್ ಇನ್ ವೆಸ್ಟ್ ಏಷ್ಯಾ. ಗೌರ್ಮೆಂಟ್ ಇಸ್ ಪುಷಿಂಗ್ PNG ಆಸ್ ಅ ಮೋರ್ ಸ್ಟೇಬಲ್ ಅಲ್ಟರ್ನೇಟಿವ್. ಯುದ್ಧ ಅದೆಲ್ಲ ಕಾರಣದಿಂದಾಗಿ ಈಗ ಆ ಒಂದು LPGಗೆ ಬದಲಾಗಿ ಸರ್ಕಾರ PNGಯನ್ನು ಪ್ರೋತ್ಸಾಹಿಸ್ತಾ ಇದೆ. LPG ಏನು ಮಾಡ್ತಾರೆ, ಸಿಲಿಂಡರ್ಗಳಲ್ಲಿ ಡೆಲಿವರ್ ಮಾಡ್ತಾರೆ. PNG ಹೇಗೆ ಸಪ್ಲೈ ಆಗುತ್ತೆ, ನಿನ್ನೆ ಹೇಳಿದ ನೆನಪಿದೆಯಾ, ಪೈಪ್ಲೈನ್ಗಳ ಮೂಲಕ ಅಲ್ವಾ, ಅದ್ರ ಮೂಲಕ ಸಪ್ಲೈ ಆಗುತ್ತೆ. LPG ಅಷ್ಟೇ ಎಫಿಷಿಯನ್ಸಿ ಇರುತ್ತೆ, ಒಂದ್ಸರಿ ಹೆಚ್ಚು ಅಂತ ಹೇಳ್ತಾರೆ. ಪೂರೈಕೆ ಸರಪಳಿ ಹೇಗಿರುತ್ತೆ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೇವೆ, LNG ಅಂತ. ಅದನ್ನು ಶಿಪ್ಸ್ ದ್ರವೀಕೃತ ಆಗಿರೋದು ಹಡಗಿನ ಮೂಲಕ ಅದು ನಮ್ಮ ದೇಶಕ್ಕೆ ಬರುತ್ತೆ. ಆಮೇಲೆ ಅದನ್ನು ಅನಿಲ ರೂಪಕ್ಕೆ ರೀಗ್ಯಾಸಿಫೈಡ್ ಅಂತ ಕರಿತೇವೆ, ಅನಿಲ ರೂಪಕ್ಕೆ ತಂದು ಅದನ್ನು ಆಮೇಲೆ ಪೈಪ್ಲೈನ್ ಮೂಲಕ ಮನೆಗಳಿಗೆ ಕಳಿಸ್ತಾರೆ. ಹೋಮ್ಸ್ ಮತ್ತು ವೆಹಿಕಲ್ಗಳಿಗೆ CNG, ಆ ಥರ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಲ್ವಾ, ಅದನ್ನು ವೆಹಿಕಲ್ಗಳಿಗೆ ಕಳಿಸ್ತಾರೆ. ಇನ್ನು ಆಂಬಿಷಿಯಸ್ ಟಾರ್ಗೆಟ್, ದ ಗೌರ್ಮೆಂಟ್ ಏಮ್ಸ್ ಫಾರ್ 12 crore PNG ಕನೆಕ್ಷನ್ಸ್ ಬೈ 2034. 2034 ಹೊತ್ತಿಗೆ ಭಾರತದಲ್ಲಿ 12 ಕೋಟಿ PNG ಸಂಪರ್ಕವನ್ನು ಕಲ್ಪಿಸಬೇಕು ಅನ್ನೋದು ಸರ್ಕಾರದ ಗುರಿ. ಇದರಿಂದ ಎನರ್ಜಿ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ಆದರೆ ಚಾಲೆಂಜಸ್ ಇರೋದೇನು, ಹೈ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಆ್ಯಂಡ್ ಅಕ್ವಿಸಿಷನ್. ಪೈಪ್ಲೈನ್ ಹಾಕಬೇಕು ಅಲ್ವಾ, ತುಂಬ ದೊಡ್ಡ ಪ್ರಮಾಣದ ಖರ್ಚಾಗುತ್ತೆ, ಹಣದ ಅವಶ್ಯಕತೆ ಇರುತ್ತೆ, ಮತ್ತು ಆ ಜಾಗ ಬೇಕಲ್ವಾ, ಭೂ ಸ್ವಾಧೀನ ಮಾಡ್ಕೋಬೇಕು ಸರ್ಕಾರಕ್ಕೆ ಅಲ್ವಾ, ಅಷ್ಟು ಸುಲಭ ಇರೋದಿಲ್ಲ. ಎಕ್ಸ್ಪಾನ್ಷನ್ ಸ್ಟಿಲ್ ನೀಡೆಡ್ ಇನ್ ಸೌತ್ ಆ್ಯಂಡ್ ನಾರ್ತ್ ಈಸ್ಟ್ ಇಂಡಿಯಾ. ದಕ್ಷಿಣ ಮತ್ತು ಈಶಾನ್ಯ ಭಾಗದಲ್ಲಿ ಜಾಲ ತುಂಬ ವಿಸ್ತರಣೆ ಆಗಬೇಕು. ಇನ್ನು ಮುಂದೆ ಹಾಗಾದರೆ ಏನು ಮಾಡೋದು, ಇನ್ಕ್ರೀಸಿಂಗ್ ಡೊಮೆಸ್ಟಿಕ್ ಗ್ಯಾಸ್ ಪ್ರೊಡಕ್ಷನ್ ಆ್ಯಂಡ್ ಎನ್ಶೂರಿಂಗ್ ಕಾಂಪಿಟೇಟಿವ್ ಪ್ರೈಸಿಂಗ್ ಅಗೇನ್ಸ್ಟ್ LPG ಇಸ್ ಕೀ ಟು ಮಾಸ್ ಆಪ್ಷನ್. ಒಂದು ಸ್ವದೇಶಿ ಅನಿಲ ಉತ್ಪಾದನೆಯನ್ನು ಹೆಚ್ಚಿಸೋದು, ಮತ್ತು LPG ಪೈಪ್ಲೈನ್, LPG ಇದೆ ಒಂದು ಕಡೆ, ಇನ್ನೊಂದು ಕಡೆ ಈ PNG ಇದೆ. ಎರಡಕ್ಕೂ ಸ್ವಲ್ಪ ಕಾಂಪಿಟೇಟಿವ್ ಪ್ರೈಸ್, ಜನರು PNGನ ಜಾಸ್ತಿ ಆಯ್ಕೆ ಮಾಡ್ಕೊಳ್ಳೋ ಥರ ಬೆಲೆಯನ್ನು ನಿಗದಿಪಡಿಸೋದು ಸರ್ಕಾರದ ಮುಂದಿರುವ ಗುರಿ. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತಂದರೆ ನೈಸರ್ಗಿಕ ಅನಿಲ ಇರುತ್ತೆ, ಅದನ್ನು -160°C ತಂಪು ಮಾಡಿದರೆ ಅದು ದ್ರವ ರೂಪಕ್ಕೆ ಬದಲಾಗುತ್ತೆ. ಹೀಗೆ ಮಾಡೋದ್ರಿಂದ ಅದರ ಗಾತ್ರ ಸುಮಾರು 600 ಪಟ್ಟು ಕಡಿಮೆ ಆಗುತ್ತೆ. ಕಡಿಮೆ ಆಗಿರೋದ್ರಿಂದ ದೊಡ್ಡ ಹಡಗುಗಳಲ್ಲಿ ಹೆಚ್ಚು ಅನಿಲವನ್ನು ಸುಲಭವಾಗಿ ಸಾಗಿಸಬಹುದು. ಭಾರತಕ್ಕೆ ಬಂದ ನಂತರ ಮತ್ತೆ ಅನಿಲ ರೂಪಕ್ಕೆ ತರ್ತಾರೆ. ನೈಸರ್ಗಿಕ ಅನಿಲ ಇರುತ್ತೆ, ನ್ಯಾಚುರಲ್ ಗ್ಯಾಸ್ ಇರುತ್ತೆ. ನ್ಯಾಚುರಲ್ ಗ್ಯಾಸನ್ನು 160°C ತಂಪು ಮಾಡೋದು, ಆಮೇಲೆ ಅದು ಲಿಕ್ವಿಫೈಡ್ ಆಗುತ್ತೆ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಆಗುತ್ತೆ. ಆವಾಗ
600 ಪಟ್ಟು ಗಾತ್ರ ಕಡಿಮೆ ಆಗುತ್ತೆ. ಗಾತ್ರ ಕಡಿಮೆ ಆಗಿರೋದ್ರಿಂದ ಹಡಗುಗಳಲ್ಲಿ ತರ್ತಾರೆ. ಅಂದ ಮೇಲೆ ಮತ್ತೆ ಅನಿಲ ರೂಪಕ್ಕೆ ಅಲ್ವಾ, ಮತ್ತೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ ನೋಡಿ, ಮತ್ತೆ ರೀಗ್ಯಾಸಿಫಿಕೇಶನ್ ಅಂತ ಆವಾಗ ಹೇಳಿದ್ದು, ಮತ್ತೆ ಅನಿಲ ರೂಪಕ್ಕೆ ತಂದು ಸಪ್ಲೈ ಮಾಡ್ತಾರೆ. ಇನ್ನು ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಗ್ಯಾಸ್ ಪೈಪ್ಲೈನನ್ನು ಈಗ ಮೇನ್ ರೋಡ್ ತನಕ ತರೋದು ಸುಲಭ, ಅಂದರೆ ಅಲ್ಲಿಂದ ಪ್ರತಿ ಮನೆಗೆ ಮನೆ ಅಡುಗೆ ಮನೆಗೆ ಅಲ್ವಾ ಆ ಪೈಪ್ಲೈನ್ ಸಂಪರ್ಕ ಕೊಡೋದು ಕಷ್ಟ ಮತ್ತು ಕಾಸ್ಟ್ ಜಾಸ್ತಿ ಇರುತ್ತೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಮನೆ ಬಾಗಿಲಿಗೆ ಅಡುಗೆ ಮನೆ ತನಕನೂ ತೆಗೆದುಕೊಂಡು ಹೋಗೋದು ಸ್ವಲ್ಪ ಕಷ್ಟ ಇದೆ. ಅದಕ್ಕೋಸ್ಕರ ನಗರ ಅನಿಲ ವಿತರಣಾ ಜಾಲ, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅನ್ನುವಂಥ ಹೇಳಿದ್ದೀವಿ ನಾವು, ಆ ಜಾಲಗಳು ಕೆಲಸ ಮಾಡ್ತಾ ಇರುತ್ತೆ. ಎನರ್ಜಿ ಡೈವರ್ಸಿಫಿಕೇಶನ್, ಮೊದಲನೇ ವಿಷಯ ನೋಡಬೇಕಾದ್ರೆ ಈ ಶಬ್ದ ಬಂದಿತ್ತು. ಆವಾಗೇನು ಹೇಳಿದ್ವಿ, ಒಂದೇ ಅನಿಲದ ಮೇಲೆ ಡಿಪೆಂಡ್ ಆಗೋದಲ್ಲ, ಅಥವಾ ಒಂದೇ ಎನರ್ಜಿ ಇಂಧನದ ಮೇಲೆ ಡಿಪೆಂಡ್ ಆಗೋದಲ್ಲ, ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ಸೌರಶಕ್ತಿ ಪವನಶಕ್ತಿ ಅದರ ಮೇಲೆ ಡಿಪೆಂಡ್ ಆಗಬೇಕು, ಅದನ್ನು ಬಳಸ್ಕೋಬೇಕು ಅಂತ. ಅದು ಒಂದು ಅರ್ಥ. ಇನ್ನೊಂದೇನು ಎನರ್ಜಿ ಡೈವರ್ಸಿಫಿಕೇಶನ್ ಅಂತಂದರೆ, ಒಂದು ದೇಶ ಅಥವಾ ಒಂದು ರೀತಿಯ ಇಂಧನದ ಮೇಲೆ ಅವಲಂಬಿತರಾಗೋದಲ್ಲ. ಯಾವುದೇ ಒಂದು ದೇಶ ನೋಡಿ, ಒಂದು ಇಂಧನ ಮಾತ್ರ ಅಲ್ಲ, ಒಂದು ದೇಶದ ಮೇಲೂ ನಾವು ಅವಲಂಬಿತರಾಗಬಾರ್ದು. ಯಾಕಂತಂದರೆ ಆ ದೇಶದಲ್ಲಿ ರಷ್ಯಾದ ಮೇಲೆ ಅಥವಾ ಈಗ ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ನಡೀತಾ ಇದೆ, ಕಂಪ್ಲೀಟ್ ಆಗಿ ನಾವು ಅದರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಆ ದೇಶದಲ್ಲಿ ಯುದ್ಧ ನಡೆದಾಗ ನಮ್ಮ ದೇಶದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಹಾಗಾಗಿ ನಾವು ಬೇರೆ ಬೇರೆ ದೇಶಗಳಿಂದ ಇಂಧನವನ್ನು ಡೈವರ್ಸಿಫೈ ಮಾಡ್ಕೋಬೇಕು, ನಾವು ವೈವಿಧ್ಯೀಕರಿಸ್ಕೋಬೇಕು. ಹಾಗಾಗಿ ಕತಾರ್, ಆಸ್ಟ್ರೇಲಿಯಾ, ಅಮೆರಿಕ ಹೀಗೆ ಬೇರೆ ಬೇರೆ ದೇಶಗಳಿಂದ LNGಯನ್ನು ಪಡಿಬಹುದು. ಈಗ LNGಗೆ ಸಂಬಂಧಪಟ್ಟ ಹಾಗೆ ಆಯ್ಕೆಗಳು ಜಾಸ್ತಿ ಇದ್ದಾಗ ರಿಸ್ಕ್ ಕಡಿಮೆ ಇರುತ್ತೆ. ಇದು ಬಹಳ ಪ್ರಮುಖವಾದ ಅಂಶ. ಇವತ್ತಿನ ಮುಖ್ಯವಾದ ವಿಚಾರಗಳು. ಮತ್ತು ಇದಾದಮೇಲೆ ಕೆಲವು ಟಾಪಿಕ್ಗಳ ಬಗ್ಗೆ ಎಡಿಟೋರಿಯಲ್ಗಳನ್ನು ನಾನು ಆವಾಗ ವೀಕ್ಲಿ ಒಂದು ಸಾರಿ ಯಾವ್ದು ಇಂಪಾರ್ಟೆಂಟ್ ಇಶ್ಯೂಗಳಿದೆ ನಾನು ಹೇಳ್ತಾ ಇರ್ತೇನೆ. ಅಂದರೆ ಎಡಿಟೋರಿಯಲ್ಗಳು ಪದೇ ಪದೇ ಸೇಮ್ ಟಾಪಿಕ್ ರಿಪೀಟ್ ಆಗ್ತಾ ಇರುತ್ತೆ, ಅದನ್ನು ಬೇರೆ ಥರ ನಾವು ಸ್ಟಡಿ ಮಾಡಬೇಕು. ಮುಖ್ಯವಾದ ವಿಷಯಗಳು ನಿಮ್ಗೆ ಗೊತ್ತಾಗಿರ್ಬೋದು ಅಂದ್ಕೊಂಡು ಇವತ್ತಿನ ಅನಾಲಿಸಿಸ್ ಮುಗಿಸ್ತಾ ಇದ್ದೇನೆ. ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ ವಿಡಿಯೋವನ್ನು. NCERT ಕ್ಲಾಸ್ಗಳು ನಡೀತಾ ಇದೆ, ಅದನ್ನು ಸಹ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಡೇ.